ವೈಭವ್ ಸೂರ್ಯವಂಶಿ ಐರ್ಲೆಂಡ್ ವಿರುದ್ಧದ ಮೊದಲ T20 ಪಂದ್ಯದಲ್ಲಿ ಆಡಲಿದ್ದಾರೆಯೋ ಇಲ್ಲವಾ ನೋಡೋಣ ಬನ್ನಿ. ಇದೀಗ ಬಹಳ ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ. ಪ್ಲೇಯಿಂಗ್ 11 ಹೇಗಿರಬಹುದು? ಏಕೆಂದರೆ ವಿಶ್ವಕಪ್ ವಿಜೇತರಾದ ಆರಂಭಿಕ ಜೋಡಿಯಾದ ಅಭಿಷೇಕ್ ಶರ್ಮಾ ಹಾಗೂ ಸಂಜು ಸ್ಯಾಮ್ಸನ್ ಅವರನ್ನು ಗೌತಮ್ ಗಂಭೀರ್ ಬದಲಾಯಿಸುತ್ತಿದ್ದಾರೆ ಎಂಬ ಚರ್ಚೆಯೂ ನಡೆಯುತ್ತಿದೆ. ಅನೇಕರು ಹೇಳುತ್ತಿರುವಂತೆ ಆ ಜೋಡಿಯನ್ನು ಬದಲಾಯಿಸುವ ಸಾಧ್ಯತೆ ಕಡಿಮೆ. ಹೀಗಾಗಿ ವೈಭವ್ ಸೂರ್ಯವಂಶಿಗೆ ಪಾದಾರ್ಪಣೆಗೂ ಇನ್ನೂ ಕಾಯಬೇಕಾಗಬಹುದು ಎಂದು ಕೆಲವು ಸ್ಪೋರ್ಟ್ಸ್ಮನ್ ಹಾಗೂ ಕಮೆಂಟೇಟರ್ಸ್ ಹೇಳುತ್ತಿದ್ದಾರೆ. ಕೆಲವರ ಪ್ರಕಾರ 2 ಪಂದ್ಯಗಳಲ್ಲಿ ಅವರಿಗೆ ಅವಕಾಶ ಸಿಗದಿರಬಹುದು ಎಂದು ಹೇಳಲಾಗುತ್ತಿದೆ. ಆದರೆ ಒಳಗಿನ ಮಾಹಿತಿಯ ಪ್ರಕಾರ ಜೂನ್ 26ರಂದು ವೈಭವ್ ಸೂರ್ಯವಂಶಿ ಭಾರತ ತಂಡದ ಪರವಾಗಿ T20 ಪಾದಾರ್ಪಣೆ ಮಾಡುವ ಸಾಧ್ಯತೆ ತುಂಬ ಖಚಿತವಾಗಿದೆ. ಇದಕ್ಕಾಗಿ ಸಂಜು ಸ್ಯಾಮ್ಸನ್ ಅಥವಾ ಅಭಿಷೇಕ್ ಶರ್ಮಾರವರನ್ನು ಆರಂಭಿಕ ಸ್ಥಾನವನ್ನು ತ್ಯಾಗ ಮಾಡಬೇಕಾಗಬಹುದು. ಅವರಲ್ಲಿ ಆರಂಭ ಒಬ್ಬರು ಮಾಡಿ ಇನ್ನೊಬ್ಬರು 3ನೇ ಕ್ರಮಾಂಕಕ್ಕೆ ಕಳಿಸುವ ಸಾಧ್ಯತೆ ತುಂಬ ಇದೆ. ಆದರೆ ವೈಭವ್ ಸೂರ್ಯವಂಶಿ ಆಡುವುದು ಆರಂಭಿಕ ಬ್ಯಾಟ್ಸ್ಮನ್ ಆಗಿಯೇ ಕಣಕ್ಕಿಳಿಯುವುದು ಬಹುತೇಕ ಖಚಿತ ಎಂದೇ ಹೇಳಲಾಗುತ್ತಿದೆ. ಇದು ಕೇವಲ ಅಭಿಮಾನಿಗಳ ಬೇಡಿಕೆ ಮಾತ್ರವಲ್ಲ, ಈಗ ಬ್ರಾಡ್ಕಾಸ್ಟರ್ ಬೇಡಿಕೆ ಕೂಡ ಆಗಿದೆ. ವೈಭವ್ ಸೂರ್ಯವಂಶಿ ದೊಡ್ಡ ಬ್ರ್ಯಾಂಡ್ ಆಗಿ ಬೆಳೆದಿದ್ದಾರೆ, ಜಾಗತಿಕ ತಾರೆಯಾಗಿ ಬೆಳೆಯುತ್ತಿದ್ದಾರೆ. ಅವರು ಆಡಿದರೆ ವಿಶ್ವ ಕ್ರಿಕೆಟ್ನ ವೀಕ್ಷಕರ ಸಂಖ್ಯೆ ಹೆಚ್ಚಾಗುತ್ತದೆ, ದಾಖಲೆಗಳನ್ನು ಮುರಿಯುತ್ತಿವೆ ಮತ್ತು ಆದಾಯವೂ ಕೂಡ ಹೆಚ್ಚುತ್ತದೆ. ಇದರಿಂದ ಬ್ರಾಡ್ಕಾಸ್ಟ್ BCCIಗೂ ಕೂಡ ಲಾಭವಾಗುತ್ತದೆ. ಸಾಧ್ಯತೆಯ ಆರಂಭಿಕ ಜೋಡಿ ವೈಭವ್ ಸೂರ್ಯವಂಶಿ, ಅಭಿಷೇಕ್ ಶರ್ಮಾ. ಒಂದು ಕಡೆ T20 ಅಂತಾರಾಷ್ಟ್ರೀಯ ಕ್ರಿಕೆಟ್ನ ಪ್ರಮುಖ ಬ್ಯಾಟ್ಸ್ಮನ್ಗಳಲ್ಲಿ ಒಬ್ಬರಾದ ಅಭಿಷೇಕ್ ಶರ್ಮಾ, ಮತ್ತೊಂದು ಕಡೆ ಈ ಪೀಳಿಗೆಯ ಅತ್ಯಂತ ಸ್ಫೋಟಕ ಯುವ ಬ್ಯಾಟರ್ ವೈಭವ್ ಸೂರ್ಯವಂಶಿ. ಈ ಇಬ್ಬರ ಆರಂಭಿಕ ಜೋಡಿ ಹೇಗಿರುತ್ತದೆ ಎಂದು ಜಸ್ಟ್ ಇಮ್ಯಾಜಿನ್ ಮಾಡಿ ಪ್ರಿಯ ವೀಕ್ಷಕರೇ. ಮಾಧ್ಯಮ ಪ್ರಕಾರ ಕ್ರಮ ಸಂಖ್ಯೆ ಸಂಜು ಸ್ಯಾಮ್ಸನ್ 3ನೇ ಸ್ಥಾನದಲ್ಲಿ ಆಡಬಹುದು, ಶ್ರೇಯಸ್ ಅಯ್ಯರ್ ನಾಯಕ 4ನೇ ಸ್ಥಾನ, ತಿಲಕ್ ವರ್ಮಾ 5ನೇ ಸ್ಥಾನ, ಶಿವಮ್ ಡುಬೆ 6ನೇ ಸ್ಥಾನ, ಫಿನಿಷರ್ಗಳಾದ ಸೂರ್ಯಾಂಶ್ ಹೆಗ್ಡೆ ಹಾಗೂ ಅಕ್ಷರ್ ಪಟೇಲ್. ಶಿವಮ್ ಡುಬೆ ಅವರೊಂದಿಗೆ ಈಗ ಆಟಗಾರರು ಪಂದ್ಯವನ್ನು ಅಂತಿಮ ಹಂತದಲ್ಲಿ ಮುಗಿಸುವ ಜವಾಬ್ದಾರಿ ವಹಿಸಬಹುದು. ಬೌಲಿಂಗ್ ವಿಭಾಗದಲ್ಲಿ ವೇಗದ ಬೌಲರ್ಗಳಾದ ಹರ್ಷಿತ್ ರಾಣಾ, ಹರ್ಷದೀಪ್ ಸಿಂಗ್. ಇದರ ಜೊತೆಗೆ ಸೂರ್ಯಾಂಶ್ ಹೆಗ್ಡೆ ಮಧ್ಯಮ ವೇಗದ ಬೌಲರ್ ಆಗಿರುತ್ತಾರೆ. ಶಿವಮ್ ಡುಬೆ ಕೂಡ ಬೌಲಿಂಗ್ ಮಾಡಬಹುದು. ಸ್ಪಿನ್ನರ್ಗಳು ರವಿ ಬಿಷ್ಣೋಯ್, ಅಕ್ಷರ್ ಪಟೇಲ್. ಹೆಚ್ಚುವರಿ ಸ್ಪಿನ್ನರ್ಗಳ ಆಯ್ಕೆ ಅಭಿಷೇಕ್ ಶರ್ಮಾ ಎಡಗೈ ಹಾಗೂ ತಿಲಕ್ ವರ್ಮಾ ಆಫ್ ಸ್ಪಿನ್. ಹೀಗಾಗಿ ತಂಡದಲ್ಲಿ 4 ವೇಗದ ಬೌಲಿಂಗ್ ಆಯ್ಕೆಗಳು ಮಾತ್ರ 4 ಸ್ಪಿನ್ ಆಯ್ಕೆಗಳು ಲಭ್ಯವಾಗುತ್ತದೆ. ಮೊದಲ T20 ಪಂದ್ಯಕ್ಕೆ ಸಾಧ್ಯತೆ ಇರುವಂಥ ಪ್ಲೇಯಿಂಗ್ 11 ಪ್ರಸ್ತುತ ನಮ್ಮ ವಿಡಿಯೋದಲ್ಲಿ ವೈಭವ್ ಸೂರ್ಯವಂಶಿ ನಂಬರ್ 1, ಅಭಿಷೇಕ್ ಶರ್ಮಾ ನಂಬರ್ 2, ಸಂಜು ಸ್ಯಾಮ್ಸನ್ ನಂಬರ್ 3, ಶ್ರೇಯಸ್ ಅಯ್ಯರ್ ನಂಬರ್ 4, ತಿಲಕ್ ವರ್ಮಾ ನಂಬರ್ 5, ಶಿವಮ್ ಡುಬೆ ನಂಬರ್ 6, ಸೂರ್ಯಾಂಶ್ ಹೆಗ್ಡೆ ನಂಬರ್ 7, ಅಕ್ಷರ್ ಪಟೇಲ್ ನಂಬರ್ 8, ಹರ್ಷಿತ್ ರಾಣಾ ನಂಬರ್ 9, ರವಿ ಬಿಷ್ಣೋಯ್ ನಂಬರ್ 10, ಹರ್ಷದೀಪ್ ಸಿಂಗ್ 11. ಇದು ಮೊದಲ T20 ಪಂದ್ಯಕ್ಕಾಗಿ ಆಡಲಿರುವ ಪ್ಲೇಯಿಂಗ್ 11 ಸಾಧ್ಯತೆ ಪಟ್ಟಿ. ಆದರೆ ಅಂತಿಮ ತಂಡದ ಆಯ್ಕೆ ಸಮಿತಿ ಮತ್ತು ತಂಡದ ನಿರ್ವಹಣೆ ಕಾರ್ಯಕರ್ತರು ತಂಡದ ಮ್ಯಾಚಿನ ದಿನ ಬಿಡಲಾಗುತ್ತದೆ. ನಿಮ್ಮ ಅಭಿಪ್ರಾಯವೇನು? ಇದೇ ತಂಡ ಕಣಕ್ಕಿಳಿಯಬೇಕೇ ಅಥವಾ ನೀವು ಯಾವುದಾದರೂ ಬದಲಾವಣೆ ಮಾಡಲು ಇಷ್ಟಪಡುತ್ತೀರಾ? ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು ಪ್ರಿಯ ವೀಕ್ಷಕರೇ.